ನಮಸ್ಕಾರ ಗುರುಗಳೇ. ಶರಣಾರ್ಥಮ್ಮ. ಗುರುಗಳೇ, ಕಾಯಿಲೆ ಕಸಾಲೆಗಳು ಇವಾಗೇನು ಹೊಸ್ತಲ್ಲ, ಹಿಂದಿನ ಮುತ್ತಾತರ ಕಾಲದಿಂದಾನೂ ಇದೆ. ಆದ್ರೆ ಅವಾಗ ದವಾಖಾನೆ, ಹಾಸ್ಪಿಟಲ್ ಈ ತರ ಯಾವುದೂ ಇರಲಿಲ್ಲ. ಎಲ್ಲಾರು ಜನಗಳು ಏನ್ ಮಾಡ್ತಾ ಇದ್ರು, ದೇವ್ರ ಮೊರೆನ ಹೋಗ್ತಾ ಇದ್ರು. ಇವಾಗ್ಲೂ ಕೂಡ ದೇವರನ್ನ ನಂಬಿ ಇಲ್ಲಿಗೆ ಜನಗಳು ಬರ್ತಾ ಇದ್ದಾರೆ. ಇದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಎಲ್ಲ ನನ್ನ ಕಾಳಿಪೀಠದ ವೀಕ್ಷಕರಿಗೆ ಶರಣಾರ್ಥಿ. ಮಹಾಕಾಳಿ ಅನುಗ್ರಹ, ವೀರಭದ್ರ ಸ್ವಾಮಿ ಅನುಗ್ರಹ ನಿಮ್ಗಾಗಲಿ. ಒಳ್ಳೆ ಪ್ರಶ್ನೆ ಮಾಡಿದೆಯಮ್ಮ. ಈ ಒಂದು ಇದರಲ್ಲಿ ಒಳ್ಳೆ ಪ್ರಶ್ನೆ. ವೀಕ್ಷಕರೇ, ಮುತ್ತಾತನ ಕಾಲದಿಂದಲೂ ಕೂಡ ಅನಾದಿ ಕಾಲದಲ್ಲಿ ಹಾಸ್ಪಿಟ್ಲುಗಳಿರಲಿಲ್ಲ. ಜನಗಳು ಕಾಯಿಲೆ ಕಸಾಲೆಗಳು ಬಂದಾಗ ದೈವವನ್ನು ಮರೆ ಹೋಗುವಂಥದ್ದು ಇವತ್ತು ಕೂಡ ಇದೆ, ಈಗಲೂ ಕೂಡ ಇದೆ. ಇತ್ತೀಚೆಗೆ ಇನ್ನೂ ಜಾಸ್ತಿ ಆಗಿದೆ. ಉದಾಹರಣೆ ನೀವೊಂದು ಗಮನಿಸಬೇಕು. ದನ, ಎತ್ತು, ಕತ್ತೆ, ಕುದುರೆ, ಎಮ್ಮೆಯಿಂದ ಹಿಡಿದು ಮನುಷ್ಯನಿಂದ ಹಿಡಿದು ಬರ್ತಕ್ಕಂಥ ಕಾಯಿಲೆ ಕಸಾಲೆಗಳಿಗೆ ಔಷಧಿಯನ್ನ ಕೊಡ್ತಕ್ಕಂಥವ್ರು ಒಬ್ರು ಇರೋರು. ಊರಿಗೊಬ್ರು ಪಂಡಿತರು ಅಂತ ಇರೋರು, ಊರಿಗೊಬ್ರು ಸ್ವಾಮಿಗಳು ಅಂತ ಇರೋರು. ಅವ್ರನ್ನ ಸ್ವಾಮಿಗಳು ಅನ್ನೋರು, ಅವ್ರನ್ನ ಅಜ್ಜಾರು ಅನ್ನೋರು, ಅಜ್ಜಯ್ಯ ಅನ್ನೋರು, ಪಂಡಿತರು ಅನ್ನೋರು. ಇವಾಗ್ಲೂ ಒಂದಿಷ್ಟು ಕಡೆ ಇದ್ದಾರೆ, ನಮ್ಮ ಕಡೆ ಎಲ್ಲ ಇದ್ದಾರೆ. ಹೌದು, ವೈದ್ಯರು ಅಂತ ಕರೆಯೋರು, ನಾಟಿ ವೈದ್ಯರು. ಇನ್ನು ಒಂದು ಬಿಡಿಸಿ ಹೇಳ್ಬೇಕು ಅಂದ್ರೆ ನಾಟಿ ವೈದ್ಯರು ಅಂತ ಹೇಳರು. ಆದ್ರೆ ಅವರು ಕೊಡ್ತಕ್ಕಂಥ ಒಂದು ಮೆಡಿಷನ್ ಏನಾಗೋದು, ಒಂದೇ ಸರಿ ಆ ಮನುಷ್ಯನನ್ನ ಎಬ್ರಿಸ್ಕೊಂಡ್ರಿಸ್ಬಿಡೋದು. 2 ದಿವಸ ಲೇಟ್ ಆಗೋದು ಅಷ್ಟೇನೆ. ಅವರು ಇಡೀ ಎಲ್ಲ ಪ್ರಾಣಿ ಸಂಕುಲಕ್ಕೂ, ಮನುಷ್ಯನಿಂದ ಹಿಡಿದು ಎಲ್ಲ ಪ್ರಾಣಿ ಸಂಕುಲಕ್ಕೂ ಔಷಧಿಗಳನ್ನ ಕೊಡುವಂಥದ್ದು. ಈಗೇನಾಗಿದೆ, ಈ ಒಂದು ವಾಸ್ತವ ಸ್ಥಿತಿ ಒಳಗೆ ನಿನ್ಗೊಂದು ಜ್ವರ ಬಂತು ಅಂತ ತಿಳ್ಕೊಳ್ಳಿ ಅಮ್ಮ. ನಿಮ್ಗೊಂದೇನೋ ಒಂದು ಇನ್ಫೆಕ್ಷನ್ ಆಯ್ತು. ಆ ಜ್ವರ ಕಂಡಿಡಿಯಕ್ಕೆ 8 ದಿವಸ ಬೇಕು. ಆ ಇನ್ಫೆಕ್ಷನ್ ಕಂಡಿಡಿಯಕ್ಕೆ 8 ದಿವಸ ಬೇಕು. ಯೂರಿನ್ ಕಲ್ಚರು, ಬ್ಲಡ್ ಕಲ್ಚರು, ಆ ಕಲ್ಚರ್ ಮಾಡಿಸೋ ವರ್ಷೊಳಗೆ ಇವನು ದುಡ್ದಂತ ಹಣ ಇಲ್ಲೇ ಪತ್ತಿಲ್ದಂಗೆ ಹೊರಟೋಗ್ಬಿಟ್ಟಿರುತ್ತೆ, ಇಲ್ಲೇ ಪತ್ತಿಲ್ದಂಗೆ ಆಗಿರುತ್ತೆ. ಅವನು ಔಷಧಿ ಕೊಡೋ ವರ್ಷೊಳಗೆ ಅವನು ಬದುಕ್ಬೋದು, ಸತ್ರು ಸಾಯ್ಬಹುದು. ಇಂಥ ಒಂದು ಪರಿಸ್ಥಿತಿ ಇವತ್ತಿನ ಕ್ರಿಯೇಟ್ ಆಗಿ. ಒಂದು ಜ್ವರ ಕಂಡುಹಿಡಿಯೋದಕ್ಕೆ, ಒಂದು ಸಮಸ್ಯೆಯನ್ನು ಕಂಡುಹಿಡಿಯೋದಕ್ಕೆ ನೀವು 8 ದಿವಸ ತಾಂತೀರಿ ಅಂತಂದರೆ, ನಮ್ಮ ಪರಂಪರೆ ಒಳಗೆ, ನನ್ನ ಸನಾತನ ಪರಂಪರೆ ಒಳಗೆ ಅವನೋಯ್ ಮನುಷ್ಯ ಕೂತ್ಕಂತಿದ್ದಂಗೆ ಇಲ್ಲಿ ನೋಡೋರು, ನಾಡಿ ಮಿಡಿತ ಚೆಕ್ ಮಾಡೋರು, ಇಲ್ಲಿ ಏಕ್ಟಮ್ ಬಾಯಿಲಿ ಅನ್ನೋರು, ಎಲ್ಲಿ ನಾಲ್ಗೆ ಮಾಡು. ಇವತ್ತು ಹಳೆ ಡಾಕ್ಟರ್ಗಳಿದ್ದಾರೆ, ಹಳೆ ವೈದ್ಯರುಗಳಿದ್ದಾರೆ, ಎಲ್ಲಿ ನಾಲ್ಗೆ ತೋರ್ಸಪ್ಪ ಅನ್ನೋರು. ಇವತ್ತು ಸ್ಟೆಥೋಸ್ಕೋಪ್ನು ಕೂಡ ಎದೆ ಮೇಲೆ ಇಡೋ ಅಂತ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ ವೈದ್ಯರುಗಳು. ಆ ಪರಿಸ್ಥಿತಿಗೆ ಹೊರಟೋಗ್ಬಿಟ್ಟಿದ್ದಾರೆ. ಬಂದ್ರ ಕುತ್ಕೊಂಡ್ರ, ಏನ್ ನಿಮಗೆ ಕಾಯಿಲೆ, ಇಂತಿಂಥದ್ದು ಸ್ವಾಮಿ, ಇವನೇ ಹೇಳ್ಬೇಕು ಕಾಯಿಲೆ, ಇವನೇ ಹೇಳ್ಬೇಕು ಸಮಸ್ಯೆ. ಡಾಕ್ಟ್ರು ಅವ್ನು ಕಂಡಿಡಿಯಂಗಿಲ್ಲ, ಹಿಂಗ್ ಕೈನೂ ಕೂಡ ಮುಟ್ಟು ನೋಡಂಗಿಲ್ಲ, ಅವನು ಒಂದು ನಾಡಿ ಕೂಡ ನೋಡಂಗಿಲ್ಲ. ಚೀಟಿಲಿ ಬರೆದ್ಬಿಡೋದು, ಹೋಗೋ ಒಂದು ಯೂರಿನ್ ಟೆಸ್ಟ್ ಮಾಡಿಸು, ಬ್ಲಡ್ ಟೆಸ್ಟ್ ಮಾಡಿಸು, ಆ ಟೆಸ್ಟ್. ಇವನ ಹತ್ರ ಒಂದು ಇಂಜೆಕ್ಷನ್ ತಗೊಳೋದಕ್ಕೆ, ಒಂದು ಮಾತ್ರೆ ಗುಳಿಗೆಗಳನ್ನ ತಗೊಳೋದಕ್ಕೆ ಅಷ್ಟನ್ನ ಟೆಸ್ಟ್ ಮಾಡಿಸಿ ಮಾಡಿ ತಗೋಬೇಕು. ಅಂತ ಪರಿಸ್ಥಿತಿಯನ್ನ ತಲುಪಾಗೋಗಿದೆ. ಆಗ ನಮ್ಮ ಜನ ಏನ್ ಮಾಡೋರು ಅಂತಂದ್ರೆ, ದೈವವನ್ನ ಮರೆ ಹೋಗ್ತಕ್ಕಂಥದ್ದು. ಇವ್ರದೆಲ್ಲ ಆಯ್ತು, ಟೆಸ್ಟಿಂಗ್ ಆಯ್ತು, ಯೂರಿನ್ ಕಲ್ಚರ್ ಆಯ್ತು, ಬ್ಲಡ್ ಕಲ್ಚರ್ ಆಯ್ತು, ಎಲ್ಲ ಮುಗಿದೋದ್ರು. ಇವನು ಔಷಧಿ ಕೊಟ್ಟ, ಮಾತ್ರೆ ಕೊಟ್ಟ, ಆಪರೇಷನ್ಗಳು ಆಗೋದು, ಭೀಕರವಾಗಿ ಕೂಡ ದುಡ್ಡು ಖರ್ಚು ಮಾಡಿಸಿರು. ಆದರೂ ಕೂಡ ಹುಷಾರಾಗಲಿಲ್ಲ. ಆ ಹುಷಾರಾಗದಂಥ ಪರಿಸ್ಥಿತಿ ಒಳಗೆ ಪಟ್ಟಂತ ಜನಕ್ಕೆ ನೆನಪಾಗೋದು ಯಾವುದಪ್ಪ ಅಂತಂದ್ರೆ ದೈವ. ಪಟ್ಟಂತ ಅವರಿಗೆ ಒಂದು ಇದಕ್ಕೆ ಬರುವಂಥದ್ದೇ ದೈವ. ಆ ದೈವವನ್ನು ನಂಬಿ ಓಡ್ ಬಂದ್ಬಿಡ್ತಾರೆ. ಇವತ್ತು ಕೂಡ ಆ ಪರಂಪರೆ ಹಾಗೆ ನಡ್ಕೊಂಡು ಹೋಗ್ತಾ ಇದೆ. ಉದಾಹರಣೆ ನೀವು ಗಮನಿಸಿ, ಕೊರೋನಾ ಅಂತ ಹೇಳಿ ಬಂತು 2017, 18, 19, 20 ಈ ಸಮಯದಲ್ಲಿ ಕೊರೋನಾ ಬಂತು. ಕೊರೋನಾದಲ್ಲಿ ಅನೇಕ ಜನಗಳು ಪ್ರಾಣ ಹೊರಟೋಗ್ಬಿಟ್ಟು. ಇಂಥದ್ದೇ ಕಾಯಿಲೆಗಳು ಹಿಂದಿನ ಕಾಲದಲ್ಲೂ ಕೂಡ ಬರೋ ಪ್ಲೇಗ್ ಅಂತ ಬರ್ತದ್ದು, ಇನ್ನೊಂದು ಯಾವುದೋ. ಆಗ ಊರಿನ ಆಚೆ ಒಂದೊಂದು ದೇವತೆಗಳು ಇರ್ತವೆ. ಈಗಲೂ ಕೂಡ ವಾರಕ್ಕೋ, 15 ದಿವಸಕ್ಕೋ, ತಿಂಗಳಿಗೋ, 1 ವರ್ಷಕ್ಕೋ ಒಂದ್ಸರಿ ಪೂಜೆ ನಡೆಯುತ್ತೆ ಅವ್ರಿಗೆ. ಮಸಣದಮ್ಮ, ಮಸಣಿಕೆ ಅಮ್ಮ ಅಂತ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ರು. ಮತ್ತೆ ಪ್ಲೇಗ್ನಮ್ಮ, ಹೌದಾ, ಮಾರಮ್ಮ, ಕರಿಯಮ್ಮ, ಈ ರೀತಿ ಊರಿಂದ ಆಚೆ ಕಡೆಗೆ ಪ್ರಾರ್ಥನೆ ಮಾಡೋದಕ್ಕೆ. ಆಮೇಲೆ ಆ ಸಮಸ್ಯೆಗಳನ್ನ ಒಂದು ಕಳಶ ಓಡಿ ಅವ್ರ ಮೇಲೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಅದಕ್ಕೆ ಕೂಡಿ ಅದಕ್ಕೆ ತಾಂಡೋಗಿ ಒಪ್ಸೋ ಅಂತ ಕೆಲಸವನ್ನು ಪಟ್ಟಂತ ಇಡೀ ಬಂದಂತ ಒಂದು ರೋಗ ರುಜಿನಾದಿಗಳು ವಾಸಿಯಾಗಿ ಹೋಗ್ಬಿಟ್ರು. ಆ ಒಂದು ಪ್ರತೀತಿ ಈಗಲೂ ಕೂಡ ಪ್ಲೇಗ್ಲಮ್ಮ ಅಂತ ಇದೆ, ಮಸಣಿಕೆಯಮ್ಮ ಅಂತ ಇದೆ, ಕರಿಯಮ್ಮ ಅಂತ ಇದೆ, ಮಾರಮ್ಮ ಅಂತ ಇದೆ, ಊರ್ ಮಾರಮ್ಮ ಅಂತ ಇದೆ.
ವರ್ಷಕ್ಕೊಂದ್ಸರಿ ಅದಕ್ಕೆ ಬಲಿ ಹಾಕೋದು ಯಾಕಪ್ಪ ಅಂತಂದ್ರೆ ಊರಿಗೆ ರಕ್ಷಣೆ ಇರಲಿ, ಊರಲ್ಲಿ ಕಾಯಿಲೆ ಕಸಾಲೆಗಳು ಬರದಂಗಿರಲಿ, ಭೀಕರವಾದಂಥ ಕಾಯಿಲೆ ಕಸಾಲೆಗಳು ಬರದಂಗಿರಲಿ ಅನ್ನುವಂಥ ಪ್ರತೀತಿಗಳನ್ನ ಮಾಡ್ಕೆ ಬಂದಿದ್ರು. ಉದಾಹರಣೆಗೆ ಕೊರೋನಾ ಅನ್ನೋಂತ ಬಂತಲ್ಲಮ್ಮ, ಆ ಕೊರೋನಾದಲ್ಲಿ ಇಡೀ ನಮ್ಮ ಕಡೆ ಈ ಒಂದು ಕರ್ನಾಟಕ ಭಾಗದಲ್ಲಿ ಕೊರೋನಾ ಅಮ್ಮ ಅಂತಲೇ ಮಾಡಿಬಿಟ್ರು. ಅದನ್ನು ಕೂಡ ನಾವು ಹೇಳಿದ್ವಿ, ಹೌದು ಮನೆ ಒಳಗೆ ಈ ರೀತಿಯಾದಂಥ ಸಮಸ್ಯೆಗಳಿದ್ದಾಗ ಒಂದು ಕಳಶ ಹೊಡಿ, ಬೇವಿನ ಕಳಶ ಹೊಡಿ, ನಿಮ್ಮೆಲ್ಲರಿಗೂ ಒಂದೊಂದು ಇಡೀ ಅಕ್ಕಿನಿ ಉಳಿಸಿ ಅದಕ್ಕೆ ಅನ್ನ ಮಾಡಿ ಒಂದಷ್ಟು ನೈವೇದ್ಯ ಕೊಟ್ಟು ಆ ಒಂದು ಕಳಶವನ್ನು ಈಚೆ ಕಡೆಗೆ ನಿಮ್ಮ ಎಲ್ಲೆಯನ್ನು ಬಿಟ್ಟು ಸಾಗಿಸುವಂಥ ಕೆಲಸವನ್ನು ಮಾಡಿ ಅಂತ ಹೇಳಿದ್ವಿ. ಅದೇ ರೀತಿ ಒಂದಷ್ಟು ಹಳ್ಳಿಗಳು ಮಾಡಿದ್ವಿ. ಆ ಸಮಸ್ಯೆಗಳಲ್ಲಿ ಆ ಹಳ್ಳಿಗಳು ಏನೇನು ಮಾಡಿದ್ವಲ್ಲ, ಅಲ್ಲಿ ಒಂದೇ ಒಂದು ಕೊರೋನಾ ಪೇಷಂಟ್ ಇಲ್ದಂಗೆ ಆದರು, ಒಂದೇ ಒಂದು ಪೇಷಂಟಿಗೆ ಕೊರೋನಾ ಬರ್ದಂಗೆ ಅದು ದೈವದ ಮೇಲಿರ್ತಕ್ಕಂಥ ನಂಬಿಕೆ, ಅದು ದೈವವನ್ನು ನಾವು ಆರಾಧನೆ ಮಾಡ್ತಕ್ಕಂಥದ್ದು. ಈಗ ಇತ್ತೀಚೆಗೂ ಕೂಡ ಜನರು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾರೆ, ಹೋದ್ರೂ ಕೂಡ ಅಲ್ಲಿ ಗುಣವಾಗದಂಥವ್ರು ಸೀದಾ ಸನ್ನಿಧಾನಗಳಿಗೆ ದೇವಸ್ಥಾನಗಳಿಗೆ ಬರ್ತಕ್ಕಂಥದ್ದು ವಿಪರೀತ ಆಗೋಗಿದೆ. ಆ ವಿಪರೀತ ಆದಂಥದ್ರಿಗೆ 100ಕ್ಕೆ 90 ಜನವನ್ನು ಗುಣ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಕೂಡ ದೈವ ಮಾಡ್ಕೊಂಬಂದಿದೆ. ನಮ್ಮೊಳಗೆ ಅದನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಕಮ್ಮಿಯಾಗಿದೆ. ಗುರುಗಳೇ, ಇಲ್ಲಿ ಹಲವಾರು ಅನಾರೋಗ್ಯದಿಂದ ಬರ್ತಾರೆ ಜನಗಳು, ಅವರಿಗೆ ಯಾವ ರೀತಿ ಪರಿಹಾರ ಮಾಡಿಕೊಡ್ತೀರಾ? ನೋಡಿ, ಇಲ್ಲಿ ಮೊದಲು ಆರೋಗ್ಯದ ಸಮಸ್ಯೆಯಿಂದ ನರಳ್ತಾ ಇರ್ತಕ್ಕಂಥವ್ರು ಹಾಸ್ಪಿಟಲಲ್ಲಿ ಗುಣ ಆಗ್ತಾ ಇಲ್ಲ, ಎಲ್ಲಿಗೋದ್ರೂ ನನಗೆ ವಾಸಿ ಆಗ್ತಾ ಇಲ್ಲ, ಏನು ಅನ್ನೋವಂಥದ್ದು ಕಂಡಿಡಿಯೋಕ್ಕೂ ಆಗ್ತಾ ಇಲ್ಲ ಅನ್ನೋವಂಥವ್ರು ಇಲ್ಲಿ ಬರ್ತಾರೆ. ಬಂದಾಗ ಮೊದಲು ಅಮ್ಮನವ್ರನ್ನ ಒಂದು ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದಾಗ ಅಮ್ಮನವರು ಚಿಕಿತ್ಸೆಯನ್ನು ಮಾಡ್ತಾರೆ ಅವ್ರಿಗೆ. ಏಕೆಂದರೆ ಕ್ಯಾನ್ಸರ್ಗಳು ವಾಸಿಯಾಗಿರ್ತಕ್ಕಂಥದ್ದನ್ನು, ಭೀಕರ ಕಾಯಿಲೆ ಕಸಾಲೆಗಳನ್ನು ವಾಸಿಯಾಗಿರ್ತಕ್ಕಂಥದ್ದನ್ನು ನನ್ನ ಹಿಂದಿನ ಎಪಿಸೋಡ್ನಲ್ಲಿ ಅವ್ರನ್ನೆಲ್ಲವನ್ನು ಕೂಡ ಮಾತಾಡಿಸಿ ನಾವು ತೋರಿಸಿದ್ದೀವಿ. ನೋಡಿ, ನಾವು ಇಂಥ ಕಾಯಿಲೆಯಿಂದ ಬಂದು ನಾವು ಒಂದು ವಾರದೊಳಗೆ ನಾವು ಗುಣ ಆದೋ ಅನ್ನುವಂಥದ್ದು. ಆಮೇಲೆ ಕಜ್ಜಿ, ಗಾಯ, ಗಪಟೆ, ಕೆರೆತ ಇದೆಲ್ಲದೂ ಕೂಡ ಇಲ್ಲಿ ಬರ್ತಾರೆ. ಇಲ್ಲಿ ಬಂದಾಗ ಅಮ್ಮನವರು ಮೊದಲು ಅವರಿಗೆ ಚಿಕಿತ್ಸೆಯನ್ನು ಮಾಡ್ತಾರೆ, ಪ್ರಶ್ನೆಯನ್ನು ಮಾಡ್ತಾರೆ, ಏನಾಗಿದೆ ಇವನಿಗೆ, ಯಾಕೆ ಈ ಭೀಕರ ಕಾಯಿಲೆ ಕಸಾಲೆಗಳಿಂದ ನರಳ್ತಾ ಇದ್ದಾನೆ, ಕಜ್ಜಿ, ಗಾಯ, ಗುಳ್ಳೆ, ಗಪಟೆಗಳಿಂದ ಯಾಕೆ ಇವನು ನರಳ್ತಾ ಇದ್ದಾನೆ ಅನ್ನೋವಂಥದ್ದನ್ನು ಪ್ರಶ್ನಾ ಮುಖಾಂತರವಾಗಿ ಆಕೆ ಹೇಳ್ತಾರೆ. ಅವ್ರಿಗೆ ಹೇಳಿ ಅವರನ್ನು ಚಿಕಿತ್ಸೆಯನ್ನು ಮಾಡ್ತಾಳೆ. ಚಿಕಿತ್ಸೆಯನ್ನು ಮಾಡಿ ಇಲ್ಲೊಂದು ತಡೆ ಪೂಜೆ, ತಡೆ ನಿವಾರಣೆ, ಅವ್ನಿಗೆ ಯಾರೋ ತಡೆ ಕಟ್ಟಿರ್ತಾರೆ, ಅವ್ನಿಗೆ ಯಾರೋ ಏನೋ ಕೆಟ್ಟದ್ದನ್ನು ಮಾಡಿರ್ತಾರೆ, ನಮಗೆ ಗೊತ್ತಾಗಿರಲ್ಲ, ಯಾರೋ ಏನೋ ಕಾರಣದ ಕೈ ಕೆಲಸ ಮಾಡಿರುತ್ತೆ, ಅದನ್ನು ನಿವಾರಣೆ ಮಾಡ್ತಿದ್ದಂಗೆ ಅಚ್ಚುಕಟ್ಟಾಗಿ ಆ ಕ್ಷಣದಲ್ಲೇ ಅವನು ವಾಸಿಯಾಗಿರ್ತಕ್ಕಂಥದ್ದು, ಅವರು ವಾಸಿ ಆಗ್ತಕ್ಕಂಥ ಕೆಲಸವನ್ನು ಇಲ್ಲಿ ಮಾಡಿಕೊಡ್ತಾ ಇದ್ದಾಳೆ ಅಮ್ಮನವರು. ಮೊದಲು ಪ್ರಶ್ನಾಭಾಗದಲ್ಲಿ ಪ್ರಶ್ನೆ ಮಾಡ್ತಾರೆ, ಪ್ರಶ್ನಾಭಾಗದಲ್ಲಿ ನೀನು ಇಂಥದೇ ಸಮಸ್ಯೆ ಇದೆ ಅಂತ ಹೇಳ್ತಾಳೆ, ಚಿಕಿತ್ಸೆ ಮಾಡ್ತಾಳೆ. ಚಿಕಿತ್ಸೆ ಮಾಡಿ ಒಂದು ಮಂಡಲದೊಳಗೆ ಕುಂಡ್ರಿಸಿ ಒಂದು ಕಟ್ ನಿವಾರಣೆ ಮಾಡೋದ್ರ ಮೂಲಕವಾಗಿ, ತಡೆ ನಿವಾರಣೆ ಮಾಡೋದ್ರ ಮೂಲಕವಾಗಿ, ಮತ್ತೆ ಆ ತಾಯಿ ಕೆಲವು ಔಷಧಿಗಳನ್ನು ಕೂಡ ಕೊಡ್ತಾಳೆ. ಇಲ್ಲಿ ಬಹಳ ಔಷಧಿ ಅಂತಂದ್ರೆ ಅಮ್ಮನ ಪ್ರಸಾದ ಏನಪ್ಪ, ಭೀಕರ ಕಾಯಿಲೆ ಕಸಾಲೆಗಳಿಗೆ ಅವಳ ಮ್ಯಾಗ್ಲದು ಬೇವಿನ ಸೊಪ್ಪು ಮತ್ತು ಒಂದು ನಿಂಬೆಹಣ್ಣು, ಇಷ್ಟೇ ಅವ್ರಿಗೆ ಕೊಡೋವಂಥ ಪ್ರಸಾದ. ಆ ಪ್ರಸಾದವನ್ನು ಸ್ವೀಕಾರ ಮಾಡ್ತಿದ್ದಂಗೆ ಅವರು ಗುಣವಾಗಿ ಮತ್ತೆ ಈ ವಾರದಲ್ಲಿ ಬಂದಿದ್ದರು, ಮುಂದಿನ ವಾರ ಸ್ವಾಮಿ ನಮಗೆಲ್ಲ ಅಚ್ಚುಕಟ್ಟಾತು, ನಮಗೆ ಬಗೆಹರಿತು ಅಂತ ಬರ್ತಾರಲ್ಲ, ಆ ರೀತಿಯಾದಂಥ ಕ್ರಿಯಾ ವಿಧಿವಿಧಾನಗಳು ಈ ಕ್ಷೇತ್ರದಲ್ಲಿ ನಡೀತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದಮ್ಮ. ಗುರುಗಳೇ, ಯಾವ್ಯಾವ ದಿನಗಳಲ್ಲಿ ಇಲ್ಲಿ ತಡೆ ನಿವಾರಣೆ ಮಾಡ್ತೀರಾ? ಇಲ್ಲಿ ಶುಕ್ರವಾರ, ಭಾನುವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಯಾವತ್ತು ಬರುತ್ತೆ ಅವತ್ತು ಕಂಪಲ್ಸರಿ ಅಮ್ಮನವರು ಪ್ರಶ್ನೆಗೆ ನಿಲ್ತಾರೆ, ಒಂದು ಪರಿಹಾರಕ್ಕೆ ನಿಲ್ತಾರೆ. ಅವತ್ತು ಈ ಕ್ರಿಯಾ ವಿಧಿವಿಧಾನಗಳ ನಿಷ್ಠತಕರ ಏನು ಹೇಳಿದೆ ಆ ಎಲ್ಲ ಕ್ರಿಯಾ ವಿಧಿವಿಧಾನಗಳನ್ನು ಮಾಡಿಕೊಟ್ಟು ಭಕ್ತರನ್ನು ಸಲಹಿ ಭಕ್ತರನ್ನು ರಕ್ಷಣೆ ಮಾಡಿ ಕಳಿಸಿಕೊಡ್ತಕ್ಕಂಥ ಕೆಲಸವನ್ನು ತಾಯಿ ಮಾಡ್ತಾ ಇರ್ತಕ್ಕಂಥದ್ದು. ಗುರುಗಳೇ, ತಡೆ ನಿವಾರಣೆನ ಒಂದೇ ದಿನದಲ್ಲಿ ಪರಿಹಾರ ಸಿಗುತ್ತಾ, ಅಥವಾ ಮತ್ತೆ ವಾರದಲ್ಲಿ 2 ಸಾರಿ ಅಥವಾ ತಿಂಗಳಿಗೆ 2 ಸಾರಿ ಈ ಥರ ಏನಾದ್ರು ಬಂದು ಮಾಡಿಸ್ಬೇಕಾಗುತ್ತಾ? ಒಳ್ಳೆ ಪ್ರಶ್ನೆ. ಇಲ್ಲಿ ಭೀಕರವಾದಂಥ ಸಮಸ್ಯೆಗಳನ್ನು ಒಂದೇ ತಡೆ ನಿವಾರಣೆಯಲ್ಲಿ, ಒಂದೇ ಪ್ರಶ್ನೆಯಲ್ಲಿ ನಿವಾರಣೆಯನ್ನು ಮಾಡಿಕೊಂಡಂಥದ್ದು ಉಂಟು. ಕೆಲವು ಸರಿ 2 ಬಾರಿ ಬರಬೇಕಾಗತ್ತೆ, ಕೆಲವು ಸರಿ 3 ಬಾರಿ ಬರಬೇಕಾಗತ್ತೆ. ಅಷ್ಟರೊಳಗೆ ಆತನ ಸಮಸ್ಯೆಗಳು ನಿವಾರಣೆ ಆಗುವಂಥದ್ದು 100ಕ್ಕೆ 100 ಶತಸಿದ್ಧವಾಗಿರುತ್ತಮ್ಮ. ಒಳ್ಳೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ, ಧನ್ಯವಾದಗಳು. ಶರಣಾರ್ಥಿ.